ತಾಯಿ, ನಿಮ್ಮ ಮಗ ಮತ್ತು ಸೊಸೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ ಅಂತಿದ್ದಾರೆ. ದಯಮಾಡಿ ನಿಮ್ಮ ನಿರ್ಧಾರವನ್ನು ಬದಲಾಯಿಸ್ಕೊಳ್ಳಿ. ದಮ್ಮಯ್ಯ ಅಂತೀನವ್ವ, ದಯವಿಟ್ಟು ಹಠ ಮಾಡಬೇಡ. ನಿನ್ನ ಆಯಸ್ ತಗೊಂಡು ನಾನೇನು ಈ ಭೂಮಿ ಇರೋ ಗಂಟ ಇರ್ತೀನ? ಹೌದು ಅತ್ತೆ, ನಿಮ್ಮ ಆಯಸ್ ತಗೊಂಡು ಇವ್ರೇನು ಮಾಡೋಕ್ಕಾಗತ್ತೆ? ದಯವಿಟ್ಟು ಮನೆಗೆ ಬನ್ನಿ ಅತ್ತೆ, ನಿಮ್ಮ ಕೈ ಮುಗಿತೀನಿ, ಮನೆಗೆ ಬನ್ನಿ ಅತ್ತೆ. ನನ್ನ ನಿರ್ಧಾರ ಬದಲಾಗಲ್ಲ ಗುರುಗಳೇ. ನಾನು ಯಾರನ್ನೂ ದ್ವೇಷಿಸ್ತಿಲ್ಲ. ನನ್ನ ಬದುಕು ಸಾಕಾಗಿದೆ. ಇದ್ದವರು ಮಕ್ಕಳಿಗೋಸ್ಕರ ಆಸ್ತಿ ಕೊಡ್ತಾರೆ, ಹಣ ಕೊಡ್ತಾರೆ, ಬೆಳ್ಳಿ ಬಂಗಾರ ಏನಿದೆ ಎಲ್ಲ ಕೊಡ್ತಾರೆ. ಆದರೆ ನನ್ನ ಹತ್ರ ಇರೋದು ಅದು ಒಂದೇ ಮನೆ. ಅದನ್ನು ಅವರಿಗೆ ಬಿಟ್ಟಿದ್ದೀನಿ. ದಯಮಾಡಿ ನೀವು ನನಗೆ ಕೊಟ್ಟ ಮಾತನ್ನ ನಡೆಸಿಕೊಡಿ ಗುರುಗಳೇ, ನಡೆಸಿಕೊಡಿ. ಘಾಟಿ ಅಜ್ಜಿ, ನಾನು ಹೇಳ್ದಾಗೆ ಹಠವಾದಿ ಅಜ್ಜಿ ಅಂತ ನಿರೂಪಿಸ್ಬಿಟ್ಲು. ನಮ್ಮ ಗುರುಗಳು ಯಾವತ್ತೂ ಈ ರೀತಿ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿರೋದನ್ನ ನಾನು ನೋಡೇ ಇರಲಿಲ್ಲ. ಈ ಸಂತೋಷಕ್ಕೆ ಒಂದು ತಂಬಿಗೆ ಪಾಯಸ ಕುಡಿಬೇಕು ಅನ್ನಿಸ್ತಾ ಇದೆ ಗೋವಿಂದ. ಸರಿ ಕಾಯಿ, ಪರಿಚಿತ ಏನಿದೆಯೋ ಅದು ನಡೆಯಲೇಬೇಕು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಮ್ಮ, ಲಕ್ಷ್ಮಕ್ಕ, ಲಕ್ಷ್ಮಕ್ಕ, ಏನಾಯ್ತಕ್ಕ? ಗುರುಗಳೇ, ಅಜ್ಜಿ ಪ್ರಾಣತ್ಯಾಗ ಮಾಡಿಬಿಟ್ಟಿದ್ದಾರೆ. ನಿಮ್ಮ ತಾಯಿ ಇನ್ನೂ ಸರಿಸುಮಾರು 10 ವರ್ಷಗಳ ಕಾಲ ಬದುಕುತ್ತಿದ್ದರು. ಈಗ ಅವರ ಆ 10 ವರ್ಷದ ಆಯುಷ್ಯವನ್ನು ಅವರು ನಿಮಗೆ ಧಾರೆ ಎರೆದಿದ್ದಾರೆ. ನಿಮ್ಮ ತಾಯಿಯವರ ಇಚ್ಛೆಯಂತೆ ಅವರ ಆಯುಷ್ಯವನ್ನು ಸಾರ್ಥಕಪಡಿಸಿಕೊಂಡು ಸುಖವಾಗಿ ಬದುಕಿ ಬಾಳಿ. ಇವಳ ಆಯಸ್ಸು ನನಗೆ ಬೇಡ ಗುರುಗಳೇ, ನನಗೆ ನಮ್ಮವ್ವ ಬೇಕು, ನನಗವ್ವ ಬೇಕು ಗುರುಗಳೇ, ನಮ್ಮವ್ವ ಬೇಕು. ನಮ್ಮ ಅವ್ವನ ಎದೆ ಹಾಲು ಕುಡಿದು ಬೆಳೆದಿದ್ದೀನಿ, ಕೈ ತುತ್ತು ತಿಂದು ಬದುಕಿದ್ದೀನಿ. ಈಗ ಅವಳ ಆಯಸ್ಸನ್ನ ಕಿತ್ತುಕೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ ಗುರುಗಳೇ? ಅತ್ತೆ, ನಮ್ಮನ್ ಬಿಟ್ಟು ಹೋಗ್ಬೇಡಿ ಅತ್ತೆ, ಇದಕ್ಕೆಲ್ಲ ನಾನೇ ಕಾರಣ. ಬೇಕಾದ್ರೆ ನಾನು ನಿಮ್ಮ ಮಗನ್ ಬಿಟ್ಟು ಹೊರಟೋಗ್ತೀನಿ, ನೀವು ನಿಮ್ಮ ಮಗ ಚೆನ್ನಾಗಿರಿ. ಇದೇ ಮನುಷ್ಯನ ಸ್ವಭಾವ. ಬದುಕಿರುವವರೆಗೂ ಸತ್ತರೆ ಸಾಕು ಎಂದು ಶಾಪ ಹಾಕುತ್ತಾರೆ, ಸತ್ತ ಮೇಲೆ ಗೋಳಾಡುತ್ತಾರೆ. ಯಾವುದೇ ವಸ್ತು ಹತ್ತಿರವಿದ್ದಾಗ ಅದರ ಬೆಲೆ ತಿಳಿಯುವುದಿಲ್ಲ. ಅದು ನಮ್ಮಿಂದ ದೂರವಾದಾಗ ಅದರ ಬೆಲೆ ನಮಗೆ ಮನದಟ್ಟಾಗುತ್ತದೆ. ಆದರೆ ಆಗ ಅದು ನಮ್ಮ ಕೈತಪ್ಪಿ ಹೋಗಿರುತ್ತದೆ.